ಅಯ್ಯೋ ಭಗವಂತ, ನನ್ನ ಮಗಂಗೆ ಏನೋ ತೊಂದರೆ ಆಗ್ತಂಗಿಲ್ಲಪ್ಪ. ಅಣ್ಣ, ಅಲ್ಲೊಂಚೆ ಮುಂದೆ ನೋಡೋಣ. ಅಮ್ಮ, ಕೃಷ್ಣಂಗೆ ಏನಾರ ಆಗ್ಬಿಟ್ರೆ ಏನಮ್ಮ ಮಾಡೋದು? ಅಪ್ಪ ಅಜ್ಜಿ ಬಾಯಿಗೆ ಬಂದಂಗೆ ಮಾತಾಡ್ತಾರಲ್ವಾ? ನನ್ಗೆ ಎಷ್ಟು ಸರಿ ಹೇಳ್ದೆ ನಿಮ್ಮಿಬ್ರಿಗೂ ಬರೋದು ಬೇಡ ಕೆರೆ ತಕ್ಕೆ, ನಾನು ಹೋಗಿ ಬಟ್ಟೆ ಹೊಕ್ಕೊಂಡ್ ಬರ್ತೀನಿ ಅಂತ. ಅವನೇನೋ ಚಿಕ್ಕ ಹುಡುಗ, ಬರ್ತೀನಿ ಅಂತ ಹಠ ಮಾಡ್ದ. ನೀವಿಬ್ರು ಮನೇಲಿ ಇದ್ದಿದ್ರೆ ಅವನು ಮನೇಲಿ ಇರ್ತಾ ಇದ್ದ. ನನ್ನ ಮಾತೇ ಕೇಳಲ್ಲ ನೀವು. ಈಗ ನೋಡಿ ಎಂತ ಅನಾಹುತ ಆಯ್ತು. ಎಲ್ಲ ನಿಮ್ಮಿಂದನೇ ಕಟ್ರೆ, ಎಲ್ಲ ನಿಮ್ಮಿಂದನೇ. ನೀವು ಮನೇಲಿ ಇದ್ದಿದ್ರೆ ಅವನಿಗೆ ಯಾಕೆ ಈ ಕತೆ ಬರ್ತಿತ್ತು? ಏನ್ ಮಾಡಲಿ ನಾನು? ಬೇಡಮ್ಮ ಬೇಡಮ್ಮ, ಎಲ್ಲ ನನ್ನ ಕರ್ಮ. ನನಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ನೀವಿಬ್ರು ಮನೇಲಿ ಇದ್ದಿದ್ರೆ ಇಂಥ ಪರಿಸ್ಥಿತಿ ಬರ್ತಾನೆ ಇರ್ಲಿಲ್ಲ. ಅವನನ್ನು ಕಳ್ಕೊಂಡ್ರು ಹೊತ್ತು ನಾನಂತೂ ಬದುಕಿರೋದಿಲ್ಲ ನೋಡ್ರಿ. ಅಮ್ಮನ್ನ ನೀವು ಕಳ್ಕೊತೀರಾ. ಕೃಷ್ಣ 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 ಏನಾಯ್ತು ಅಂತ ಗೊತ್ತಾಗ್ತಿಲ್ಲ ಕಣಮ್ಮ. ಪ್ರಜ್ಞೆ ತಪ್ಪಿದ್ದಾನೆ, ಜೀವ ಏನು ಹೋಗಿಲ್ಲ. ಅಲ್ಲಮ್ಮ, ಆ ಮಗುಗೆ ಏನು ಗೊತ್ತಾಗುತ್ತೆ? ಆ ಮಗುಗೆ ಕಂಗ್ ಹೊಡೆದೆ, ಅವ್ರೇನು ಬೇಕಂತ ಮಾಡಿರ್ತಾರೆ. ಈ ವಯಸ್ಸಾಗ ಆಡದೆ ಇನ್ಯಾ ವಯಸ್ಸಾಗ ಆಡೋದು? ಏನೋ ಅಮ್ಮನ ಜೊತೆ ಆಚೆ ಬರ್ಬೇಕಂತ ಆಸೆ ಪಟ್ಟಿರ್ಬೋದು, ಅಷ್ಟಕ್ಕೆ ಕೈ ಮಾಡ್ತೀಯಲ್ಲ ಪಾಪ ಮಗು ಮೇಲೆ. ಹೇಳಮ್ಮ, ಸರಿ ಇಲ್ಲ ಅದು ಯಾಕೋ? ಅಲ್ಲಣ್ಣ, ಮನೇಲಿ ನನ್ನ ಗಂಡ ಮೊದಲೇ ಸರಿ ಇಲ್ಲ, ಜೊತೆಗೆ ನಮ್ಮ ಅತ್ತೆ ಬೇರೆ. ಅನ್ನಬಾರ್ದೆಲ್ಲ ಅಂತಾರೆ. ಇನ್ನು ಇವನ್ಗಿನ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಅಷ್ಟೇ. ಮೊದಲೇ ಗಂಡ್ಮಗ ಅನ್ಮಂಡು ಇವನ ಮೇಲೆ ಆಸೆ ಜಾಸ್ತಿ. ಇವನಿಂದನೇ ಹೇಳ್ಬೇಕಾದ್ರೆ ನನಗೆ ಅರ್ಧ ಮರ್ಯಾದೆ ಸಿಗ್ತಿರೋದಲ್ಲಿ. ಇಲ್ಲ ಅಂದಿದ್ರೆ ಇದುವರೆಗೂ ನನ್ನನ್ನು ಅಲ್ಲಿ ಇರಿಸ್ಕೋತಾನೆ ಇರಲಿಲ್ಲ ಅಣ್ಣ. ನಿಮ್ಗೆ ಅವೆಲ್ಲ ಗೊತ್ತಾಗಲ್ಲ ಬಿಡಿ. ಎಲ್ಲ ಗ್ರಾಚಾರ. ನಡಿಯಮ್ಮ, ಮನೆಗೆ ಕರ್ಕೊಂಬತ್ತೀನಿ ನಡಿ. ಹಾಂ ಬರ್ರಣ್ಣ ಬರ್ರಿ. ಇನ್ನು ನಮ್ಮ ಮನೇಲಿ ನೋಡಿದ್ರೆ ಇವೆಲ್ಲ ಕೇಳಿದ್ರೆ ಏನೇನು ರಾದಂತ ಮಾಡ್ತಾರೋ ಗೊತ್ತಿಲ್ಲ. ಏ ರಮಣ, ತುಂಬ ದಿನ ಆಯ್ತು. ನೀ ತಂಗಿನ ಬರಕ್ಕೆ ಹೇಳ. ಸ್ವಲ್ಪ ದಿನ ಬಂದಿದ್ದೋಗ್ಲಿ. ನನಗೂ ಅವಳನ್ನ ನೋಡಬೇಕು ಅಂತ ಆಸೆ ಆಗ್ತೈತೆ. ಊರಿಗಂತೂ ಹೋಗಕ್ಕೆ ಮನಸ್ಸಿಲ್ಲ, ಇಲ್ಲಿಗೆ ಕರೆಸ್ಕೊಳ್ಳೋಣ ಅಂತ. ಶಾರದನೇನಮ್ಮ? ಅಲ್ಲ, ಅವಳು ಹಂಗೆ ಮಕ್ಳನ್ನ ಬಿಟ್ಟು ಬಂದ್ಬಿಟ್ರೆ ಹೆಂಗೆ ಹೇಳು? ಏ ಮಕ್ಕಳು ಬರ್ಲಿಲ್ಲ ಅವ್ರನ್ನ. ಈಗೇನೀಗ? ಅಲ್ಲಮ್ಮ, ಸ್ಕೂಲು ಒಂದೆರಡು ದಿನ ಸ್ಕೂಲ್ಗೆ ಹೋಗಿಲ್ಲ ಅಂದ್ರೆ ಏನಾಗಲ್ಲ ಬಿಡ. ನೀವೇ ಹಿಂಗೆ ಆಡೋದು, ಒಂದಿರೋ ತಪ್ಪಿಸ್ತಂಗೆ ಕಳಿಸೋದು. ಏನು ಡಾಕ್ಟ್ರು ಮಾಡ್ತಾವ್ರೇನೋ ಅನ್ನತ್ತಾರ. ಸುಮ್ಮನಿರತ್ತ. ನೀನು ಹೆಂಡತಿ ಕುಡ್ದಂಗೆ ಕುಣಿಬೇಡ. ಬರೋಕ್ಕೆ ಕೇಳು, ಓಡೋಡು ಬಂದುಬಿಡ್ತಾಳೆ. ಬಂದಾಗ ಒಂಚೂರು ಮಟನ್ ಗಿಟನ್ ತಗೊಂಬ. ಅವ್ಳಿಗೆ ಇಷ್ಟ ಅಲ್ಲ. ಓದ್ಸತಿ ಮಟನ್ ಮಾಡ್ದಾಗ್ಲೇನೆ ನಿನ್ನನ್ನು ಪಂಚಾಯತಿ ಕಟ್ಟಕ್ಕೆ ಕರೆದು ಮರದಿ ತೆಗ್ದಿದ್ರಂತಲ್ಲ, ಹಂಗಾಗೋದು ಬೇಡ ಈ ಸರಿ. ಹೊಟ್ಟೆ ತುಂಬ ತಿನ್ಲಿ. ಆಯ್ತು ಹೇಳಮ್ಮ, ಹೇಳ್ತೀನಿ ಬಿಡು. ರಮಣ, ಕೃಷ್ಣ ಕೃಷ್ಣ ಏನಾಯ್ತು? ಅಯ್ಯೋ, ನನ್ನ ಮಗಂಗೆ ಏನೋ ಮಾಡ್ಕೊ ಬಂದವಳಪ್ಪ ಈ ಮನೆ ಹಾಳಿ. ಅಯ್ಯೋ ಸುಮ್ಮನಿರಮ್ಮ, ಏನಾಗಿಲ್ಲ ಅಂತದ್ದು. ಜ್ಞಾನ ತಪ್ಪೈತೆ. ಅದೇ ಯಾಕಂಗೆ ಬಾಯಿ ಬಡ್ಕತಿ? ಸತ್ತರ್ ಮನೆ ಬಾಯಿ ಬಿಡ್ಕೊಂಡಂಗೆ. ಅಯ್ಯೋ ಅಯ್ಯೋ ಅಯ್ಯೋ, ಇನ್ನೇನು ಮತ್ತೀಗ? ಇರೋದೊಬ್ಬ ಮೊಮ್ಮಗ, ಅವನಿಗೂ ಏನಾರು ಆಗ್ಬಿಟ್ರೆ ಏನಾಗ್ಬೇಕು ನಮ್ಮ ವಂಶದ ಕತೆ? ಇವಳೇನು ಮೂರು ಗಂಡು ಮಕ್ಕಳನ್ನ ಹೆತ್ತವಳ? ಹೆತ್ತಿಯೋದು ಒಂದೇ ಒಂದು ಗಂಡು ಮಗ. ಅದಕ್ಕೂ ಹಿಂಗೆ ನೆಟ್ಟು ನೋಡ್ಕೊಳ್ದೇನೆ ಹೆಚ್ಚು ಕಮ್ಮಿ ಮಾಡ್ಕೊ ಬಂದವಳಲ್ಲ, ಏನಾಯ್ತು? ಅಯ್ಯೋ ಶಿವನೇ, ಇದೇನು ಹಿಂಗೆ ಮನೆ ಕಂಬಿಟ್ಟವನಲ್ಲ ನನ್ನ ಮಗ. ಅಣ್ಣ, ಏನಾಯ್ತು ನನ್ನ ಮಗಂಗೆ? ಉಸಿರಾಡ್ತವನ ಹಿಂಗೆ? ಅಯ್ಯ ಬಿಡ್ತು ಅನ್ನೋ ರಾಮಣ್ಣ, ಏನಾಗಿಲ್ಲ. ಕೆರೆಗೆ ಬಿದ್ದು ಬಿಟ್ಟಿದ್ದ, ನಾನೇ ಹೋಗಿ ಕಾಪಾಡಿದೆ. 5 ನಿಮಿಷ ತಡ ಆಗಿದ್ರೆ ಪ್ರಾಣ ಹೊಟ್ಟೋಗ್ಬಿಟ್ಟಿರೋದು. ಅಪ್ಪ ದೇವ್ರೇ, ಭಗವಂತ ನಮ್ಮಪ್ಪ ಶಿವನೇ ಕಾಪಾಡಿರೋದು ಹಂಗಿದ್ರೆ. ಅಣ್ಣ, ಏನು ಹೆಚ್ಚು ಕಮ್ಮಿ ಆಗಿಲ್ಲ ತಾನೆ? ಹುಷಾರಾಗ ಅವನೇ. ಜ್ಞಾನ ತಪ್ಪಿರಂಗೈತೆ, ಉಸಿರಾಡ್ತವನಾದ್ರೆ. ಜ್ಞಾನ ಇಷ್ಟೊತ್ತಿಗೆ ಬರ್ತದೋ ನನಗೆ ಗೊತ್ತಿಲ್ಲ. ಆಸ್ಪತ್ರೆಗೆ ಕರ್ಕೊಂಡು ಹೋಗೋಣ ಅಂದ್ರೆ ಇಲ್ಲಿ ಸುತ್ತಮುತ್ತ ಎಲ್ಲೂ ಇಲ್ವಲ್ಲ. ನೋಡೋಣ, ಜ್ಞಾನ ಬರ್ತದೆ. ಇವಾಗ ಎಲ್ಲಿ ಮಲಗಿಸ್ಲಿ ಹೇಳ್ರಿ? ಬಾಳಪ್ಪ, ಬಾ ಒಳಗಡೆ ಬಾ, ಒಳಗಡೆ ಮಲಗಿಸ್ಬಾ ಮಂಚದ ಮೇಲೆ. ನೋಡ್ರಮ್ಮಣ್ಣ, ಮಲಗಿಸಿದ್ದೀನಿ. ಪಾಪ ಬಟ್ಟೆ ಒಗೆಯಕ್ಕೆ ನಿಮ್ಮ ಮನೆಯವರು ಕೆರೆತಕ್ಕೆ ಹೋಗಿದ್ದಾಗ ಹುಡುಗನ ಕರ್ಕೊಂಡು ಹೋಗೋರೆ ಅನಿಸ್ತದೆ. ಹುಡುಗರು ಆಡ್ತಾ ಬಿದ್ದು ಬಿಟ್ಟಿರೋದು ಅಷ್ಟೇ. ಮೊದಲೇ ಅಲ್ಲಿ ಸರಿ ಇಲ್ಲ, ಸುಳಿ ಬೇರೆ ಅಲ್ವಾ, ಮಳೆ ಬೇರೆ ಬಂದು ಜಾರ್ತಿತ್ತೇನೋ, ಬಿದ್ದುಬಿಟ್ಟವನು ಹುಡುಗ. ಏನು ಮಾಡೋಕ್ಕೋಗ್ಬೇಡ, ಯಮ್ಮಂದೇನು ತಪ್ಪಿಲ್ಲ. ಹುಷಾರು. ಜ್ಞಾನ ಬಂದಮೇಲೆ ಒಂದು ಲೋಟ ಹಾಲು ಕೊಡ್ರಿ, ಎಲ್ಲ ಸರಿ ಹೋಗ್ತದೆ. ಬರ್ತೀನಿ. ಇವಳು ನಮ್ಮ ವಂಶರೇ ಮುಳುಗಿಸ್ಬಿಡ್ತಿದ್ಲಲ್ಲ ಇವತ್ತು. ಹೆತ್ತು ಮಗನ್ನ ಹೆಂಗೆ ಜೋಪಾನ ಮಾಡಬೇಕಂತ ಜ್ಞಾನಿಲ್ಲ ಇದಕ್ಕೆ. ಮಳೆ ಬಂದೈತೆ, ಎಲ್ಲ ನೆಂದಿರ್ತದ ಕೆರೆ ಕಟ್ಟೆ ಎಲ್ಲ.
ಅಂತತಕ್ಕೆ ಯಾರನ್ನ ಕರ್ಕೊಂಡೋಗ್ಬಾರ್ದು. ಇನ್ನು ಎಳೆ ಮಗ ಅದು, ನೆಟ್ಟಗೆ 5 ವರ್ಷ ಆಗಿಲ್ಲ ಅದಕ್ಕೆ. ಈ ಮಳೆ ಕಾಲದಾಗ ಕರ್ಕೊಂಡು ಹೋಗೋಳಲ್ಲ, ಓದೋಳು ಜೋಪಾನಾಗಿ ನೋಡ್ಕೋಬೇಕು, ಅದು ಜ್ಞಾನ ಇಲ್ಲ. ಇವಳು ಪಾಡಿಗಳು ಬಟ್ಟೆ ಹಾಕೊಂಡು ಕೂತ್ಕೊಂಡ್ಬಿಟ್ಲೇನೋ ಅಂದ್ಕೊಂಡೆ ಬೆಳಿಗ್ಗೆನೆ, ಯಾಕೆ ಹಿಂದೆ ಹೋಗ್ತಾವೆ ಅವಳು ಹೆಂಗ ಒಕ್ಕ ಬರೋಳಲ್ಲ ಅಂತ ಅಂದ್ಬಿಟ್ಟು. ಇವಳು ತಾಯಿ ಆದವಳು ಮಕ್ಕಳಿಗೆ ಬೈದೋ ಹೊಡೆದೋ ಬುದ್ಧಿ ಹೇಳಿ ಮನೇಲಿ ಇರಿಸ್ಬೇಕು. ಅವು ಕುಣಿತಾವ ಅಂದ್ಬಿಟ್ಟು ಇವಳು ಕುಣಿತಾಳ ಅವ್ರ ಜೊತೆಗೆ. ಅನ್ಯಾಯವಾಗಿ ನನ್ನ ಮಗನ ಪ್ರಾಣ ತೆಗೆದು ಬಿಡ್ತಿದ್ಯಲ್ಲ ಇವತ್ತು. ದರಿದ್ರದೊಳೆ ವಂಶನ ನಿರ್ವಂಶ ಮಾಡ್ಬೇಕಂತ ಅನ್ಕೊಂಡಿದ್ಯಾ? ಇವತ್ತಂತೂ ಸುಮ್ಮನೆ ಬಿಡಲ್ಲ. ಜೈಲಿಗೆ ಹೋದ್ರೂ ಪರವಾಗಿಲ್ಲ, ನಾನು ಜೈಲಿಗೆ ಹೋದ್ರೂ ಪರವಾಗಿಲ್ವೇ, ಸಾಯಿಸಾಯ್ಬಿಡ್ತೀನಿ, ನನ್ನ ಕೊಂದೇ ಬಿಡ್ತೀನಿ ಇವತ್ತು ನಾನು ನಿನ್ನ. ಈ ನೀನು ಈ ನಿನ್ನ ಹೆಣ್ಣು ಮಕ್ಕಳು ನನ್ನ ಪಾಲಿಗೆ ಯಾವತ್ತೂ ಅದೃಷ್ಟ ಅಲ್ಲ. ಅವನಿಗೆ ಏನಾರು ಹೆಚ್ಚು ಕಮ್ಮಿ ಆಗಬೇಕಿತ್ತು ಅವಾಗ ತೋರಿಸ್ತಾ ಇದ್ದೆ. ಪಂಚಾಯತಿ ಕಟ್ಟೆ ಮುಂದೆ ನಿಲ್ಲಿಸ್ತೀಯಲ್ವ ನನ್ನನ್ನ? ಈಗ ನೀನ್ ಮಾಡಿದ ತಪ್ಪು. ಬಿಡ್ರಿ ಬಿಟ್ಬಿಡ್ರಿ ಬಿಡ್ರಿ ಬಿಡ್ರಿ, ತಪ್ಪಾಯ್ತು ಬಿಡ್ರಿ. ರಮಣ ಬಿಡ, ಹಾಳಾಗೋಗ್ಲಿ. ಅಲ್ಲಮ್ಮ, ಎಂತ ಕೆಲಸ ಮಾಡೋಳಮ್ಮ. 5 ನಿಮಿಷ ಆಗಿದ್ದಿದ್ರೆ ಪ್ರಾಣ ಹೊಟ್ಟೋಗ್ತಿತ್ತಂತ ಯಪ್ಪ ಹೇಳಲಿಲ್ವಾ? ಹಂಗೆ ನಾನು ಆಗ್ಬಿಟ್ಟಿದ್ರೆ ಏನು ಮಾಡಬೇಕಿತ್ತು ನಾನು? ಎಲ್ಲ ಅನ್ಸರ್ಸ್ಕೊಂಡು ಬರ್ತಾ ಇದ್ದೀನಿ. ಹೋಗ್ಲಿ ಬಿಡು, ಆಗಿದ್ದಾಯ್ತು. ಪಂಚಾಯತಿ ಕಟ್ಟೆ ಮುಂದೆ ಮರ್ಯಾದೆ ಅಂತೂ ತೆಗೆದ್ಲು, ಹೋಗಿದ್ದು ಮರ್ಯಾದೆ ಮತ್ತು ಬರಲಲ್ಲ. ಯಗ ಮಗ ಅಂತ ಅವನೇ, ಅವನಿಗೋಸ್ಕರ ನಾನು ಏನಾನ ಮಾಡೋಣ ಅಂತ ಇತ್ತು ಮನಸ್ಸಲ್ಲಿ. ಆದರೆ ಇವಳು ಅವನು ನುಂಕಬೇಕಂತ ಮಾಡೋಳು. ಆಗಿದ್ದಾಗ್ಲಿ ಇವತ್ತು. ನಡಿ ಮನೆಯಿಂದ ಆಚೆ ತೊಲಗು ನೀನು ಇಲ್ಲಿಂದ. ನೀನು ನಿನ್ನ 2 ಹೆಣ್ಣು ಮಕ್ಕಳು 3 ಜನ ಮನೆಯಿಂದ ಆಚ್ಕೋಬೇಕು. ಅದು ಕಣ, ನನ್ನ ಮಗ ಆಗಿ ಹುಟ್ಟಿದ್ದಕ್ಕೂ ಇವತ್ತು ಸಾರ್ಥಕ ಆಯ್ತು. ಇಂಥ ಕಾಲ ಯಾವಾಗ ಬರ್ತದೋ ಅಂತ ಕಾಯ್ತಿದ್ದೆ ನಾನು. ಯಾವತ್ತೋ ಬತ್ತಿತ್ತಮ್ಮ. ಈ ದರಿದ್ರದೋಳ ಜೊತೆಗೆ ನನಗಿರೋದಕ್ಕೆ ಒಂದು ಸ್ವಲ್ಪ ಕೂಡ ಇಷ್ಟ ಇರಲಿಲ್ಲ. ಏನು ಮಾಡೋದು, ನನ್ನ ಮಗನಿಗೋಸ್ಕರ ಎಲ್ಲ ಸಹಿಸ್ಕೊಂಡಿದ್ದೆ. ಇವಾಗ ಒಂದು ಪ್ರಾಣಕ್ಕೆ ಕುತ್ತು ಬರ್ದಂಗೆ ಮಾಡೋಳು ಇವಳು ಅಂದರೆ ನನಗೆ ಇವಳು ಬೇಕಾಗಿಲ್ಲ. ಕಳ್ಸ ಆಚೆಗೆ, ನಿನಗೇನು ವಯಸ್ಸೇನಾಗಿಲ್ಲ, ಇನ್ನೊಂದು ಮದುವೆ ಮಾಡ್ಕೊಂಡ್ರಾಯ್ತು. ಈ ಹೆಣ್ಣು ಮಕ್ಕಳಿಂದ ಬರೀ ಖರ್ಚೆ. ರೀ, ನನ್ನ ಮಾತು ಕೇಳಿ, ಬೇಕಂತ ಮಾಡಿದ್ದಲ್ಲ ನಾವು. ಕೃಷ್ಣನೇ ಹಠ ಮಾಡಿ. ನಿಲ್ಸಲೇ. ನೀ ಕೃಷ್ಣ ಹಠ ಮಾಡ್ಬಿಡ್ನಂತೆ. ಅವನೇನು ದೊಡ್ಡ ಗಂಡಸೇನೆ ಅವನು? ಇನ್ನು ಚಿಕ್ಕ ಮಗ ಅವನು. ಅವನಿಗೇನು ಗೊತ್ತಾಗ್ತದೆ? ಅವ್ನು ಹೇಳ್ತಾನಪ್ಪ 1000 ಹಠ ಮಾಡ್ಬೋದು. ನೀನು ತಾಯಿ ಆದವಳು, ಅದು ಹಿಂಗೆ ಕರ್ಕೊಂಡೋದೆ ಆಚೆಗೆ? ನಮ್ಮಮ್ಮ ಇತ್ತಾನೆ ಮನೆಯಲ್ಲಿ, ಅಮ್ಮನ ಹತ್ರ ಬಿಟ್ಟು ಹೋಗಿದ್ರೆ ಆಗ್ತಿರ್ಲಿಲ್ವಾ? ಅವರೇನೋ ಬತ್ತೀನಿ ಅಂತ ಹಠ ಮಾಡ್ತಾರೆ, ಅವಳು ಕಳ್ಳಿಕೋಗಿ ಹರ್ಕೊಂಡು ಹಿಂದೆ ಹೊಲ್ಟುಬಿಟ್ಲು ಮಹಾ ತಾಯಿ. ನಡಿ ಈಗಿಂದೀಗಲೇ ಮನೆಯಿಂದ ಆಚೆ ನಡಿ. ನಂದು ಮನೆ ಇದು. ನಿನಗೊಂದು ಸ್ವಲ್ಪನಾದರೂ ಮಾನ ಮರ್ಯಾದೆ ಸ್ವಾಭಿಮಾನ ಅನ್ನೋದಿದ್ರೆ ಮನೆಯಿಂದ ನಡಿ ಆಚೆಗೆ. ಅಲ್ಲ, ಇದ್ದಕ್ಕಿದ್ದಾಗೆ ಹೋಗು ಅಂದರೆ ನಾನು ಎಲ್ಲಿಗೆ ಹೋಗ್ಲಿ ರೀ? ಇದು ನನ್ನ ತಪ್ಪೇ, ನಾನು ಒಪ್ಕೋತೀನಿ. ಮಕ್ಕಳು ಹೇಳ್ದಂಗೆ ನಾನು ಕೇಳಬಾರ್ದಿತ್ತು. ಏನೋ ಪಾಪ ಅಲ್ಲೇ ಆಡ್ಕೋತಾರೆ ಪಕ್ಕದಲ್ಲಿ ಅಂತ ಕರ್ಕೊಂಡೋದೆ ಅಷ್ಟೇ ರೀ. ಇವಾಗ ಏನು ತೊಂದರೆ ಆಗಿಲ್ವಲ್ಲ, ಇನ್ನೊಂದ್ಸರಿ ಹೀಗಾಗ್ದಿರೋ ಥರ ನೋಡ್ಕೋತೀನಿ. ನನಗೆ ಕ್ಷಮಿಸಿ. ಸಾಧ್ಯನೇ ಇಲ್ಲ. ಪಂಚಾಯತಿ ಕಟ್ಟೆ ಸೇರಿಸ್ತೀಯ ಮತ್ತೆ? ಸೇರಿಸು. ನಾನು ಹೇಳ್ತೀನಿ ನೀನು ಮಾಡಿರೋ ಘನಂದರಿ ಕೆಲಸನ. ಹೆಂಗಸಾದವಳಿಗೆ ಭಯ ಇಲ್ಲ. ನನ್ನ ಮಗನ ಪ್ರಾಣ ಹೋಗಿದ್ರೆ ತಂದುಕೊಡ್ತಿದ್ರ ಅಂತ ಕೇಳ್ತೀನಿ ಪಂಚಾಯತಿ ಕಟ್ಟೆಲಿ. ಉತ್ತರ ಕೊಡಲಿ ನನ್ನ ಮಕ್ಕಳು. ಅವ್ರು ಹೇಳ್ದಾಗ ನಾನು ಕುಣಿದ್ನಲ್ಲ, ಇವಾಗ ನಾನು ಹೇಳ್ತೀನಿ, ಅವ್ರು ಕುಣಿಲಿ. ಏನಂತಿದ್ದೆ? ಮಾತಿಗೆ ಮುಂಚೆ ಪಂಚಾಯತಿ ಕಟ್ಟೆ ಸೇರಿಸ್ತೀನಿ, ಮರ್ಯಾದೆ ತೆಗಿತೀನಿ, ಪಂಚಾಯತಿ ಕಟ್ಟೆ ಸೇರಿಸ್ತೀನಿ, ಮರ್ಯಾದೆ ತೆಗಿತೀನಿ ಅಂತಿದ್ದೆ ಅಲ್ವಾ ನೀನು? ಈಗ ನಡಿ. ನಾನು ಅವತ್ತೇ ಹೇಳಿದೆ, ನಿನಗೆ ಒಂದು ತುತ್ತು ಅನ್ನ ಸಿಗೋಕ್ಕೂ ಪರದಾಡಬೇಕು ಅಂತ ಪರಿಸ್ಥಿತಿ ತರ್ತೀನಿ ನಾನು ಅಂತ. ಹೋಗು, ಅದೆಲ್ಲಿಗೆ ಹೋಗ್ತೀಯ ಹೋಗು. ನಿಮ್ಮ ಅಣ್ಣನ ಮನೆಗೆ ಹೋಗು. ನಿಮ್ಮ ಅದಕ್ಕೆ ಒದ್ದು ಹಚ್ಕಾಗ್ತಾಳೆ ನಿನ್ನ ಬೀದಿ ನಾಯಿ ಮೂಸ್ನೋಡಲ್ಲ. ಗತಿಗೆ ಏನೂ ಇಲ್ಲ, ನಿಮ್ಮ ಅಪ್ಪನ ಕೈಲಿ ಏನೂ ಆಗಲ್ಲ. ಕೈಲಿ ಅಲ್ಲಿ ಎಲ್ಲ ಹೆಂಗೆ ನಡೀತೈತೆ ಅಂತ ನನಗೆ ಚೆನ್ನಾಗಿ ಗೊತ್ತು. ನಿಮ್ಮ ಅಣ್ಣಂದು ಏನಿಲ್ಲ, ಎಲ್ಲ ನಿಮ್ಮ ಅದಕ್ಕೆದೆ ಅಲ್ಲಿ ನಡೆಯೋದು. ಅಲ್ಲಿ ಏನೂ ಕೆಮ್ಮಕ್ಕಾಗಲ್ಲ. ನೀನು ಏನಿದ್ರು ಇಲ್ಲ ಅಷ್ಟೇ, ಕೂಗಾಡೋದು ಹಾರಾಡೋದು ಎಲ್ಲ ಇತ್ತು. ಇನ್ನ ಮೇಲೆ ಅದು ಇಲ್ಲ, ಅದು ಕಳ್ಕೊಂಡೆ ಕಣೆ ನೀನು. ರೀ, ನಂದೇನು ತಪ್ಪಿಲ್ಲ. ನಾನು ತಪ್ಪಿಲ್ಲ ಅಂತ ಹೇಳಿದ್ರು ಯಾಕೆ ಹೀಗೆ ಮಾಡ್ತಿದ್ದೀರಾ? ನಾನೆಲ್ಲೂ ಹೋಗಲ್ಲ. ನಾನು ಇಲ್ಲೇ ಇರ್ತೀನಿ. ನನ್ನ ಮಕ್ಕಳ ಜೊತೆ ನಾನು ಇಲ್ಲೇ ಇರ್ತೀನಿ. ನೋಡು ಇವಳು ಹಠನ. ಹೋಗು ಮನೆಯಿಂದ ಆಚೆಗೆ ಅಂದ್ರೂ ಮಾನ ಮರ್ಯಾದೆ ಬಿಟ್ಟಿಳೋ ಥರ ಇಲ್ಲೇ ಇರ್ತೀನಿ ಅಂತಾಳೆ. ಬೇರೆ ಎಲ್ಲೂ ಇಲ್ವಲ್ಲ ಜಾಗ ಇರೋಕ್ಕೆ ಅಂತ ಭಯ ಇರೋಳು ನಾಜೂಕಾಗಿರ್ಬೇಕಿತ್ತು, ತಗ್ಗಿ ಬಗ್ಗಿ ನಡ್ಕೊಂಡು. ನನಗೆ ಅವಾಗ ತಿರುಗಿ ಮಾತಾಡಿಕೊಂಡು ಅದೆಂಥದ್ದು ಪಂಚಾಯತಿ ಕಟ್ಟೆ ಸೇರಿಸ್ತೀನಿ ಅಂದ್ಕೊಂಡು ಈ ಮಕ್ಕಳನ್ನೆಲ್ಲ ಉಬ್ಬಿಸಿ ತಲೆ ಮೇಲೆ ಕೂರಿಸ್ಕೊಂಡು ನನಗೂ ಮರ್ಯಾದೆ ಕೊಡ್ದೇನೆ ಇಲ್ಲಲ್ವ ಇವಳು.
ಈಗ ಈಗ ತೋರಿಸ್ಲಿ ಹಾ ನನ್ನ ಮುಂದೆ ಇವೆಲ್ಲ ನಡೆಯಲ್ಲ ಮಣ್ಣಿ. ನೋಡಿ ಎಂತ ಗತಿ ಬಂದು ನಿನಗೆ ನೋಡ್ದೇನ? ಅದೇ ಹೇಳೋದು, ಕೆಳಗೆ ಬಿದ್ದವರು ಮೇಲೆ ಎದ್ದೇಳ್ತಾರೆ, ಮೇಲಿದ್ದವ್ರು ಕೆಳಗೆ ಬೀಳ್ತಾರೆ ಅಂತ. ಕರ್ಕೊಂಡೋಗಿ ಆಚಕಾಕ. ನಡಿತ್ಯ ಮರ್ಯಾದೆಯಿಂದ ಇಲ್ವಾ? ನನ್ನ ಮಗ ಎದ್ದೊಳಷ್ಟ್ರಲ್ಲಿ ಹೊರಟೋಗ್ಬಿಡಿಲಿಂದ. ನನ್ನ ಮಗನ ಹೆಂಗೆ ನೋಡ್ಕೋಬೇಕು ನನಗೆ ಗೊತ್ತು. ಇಲ್ಲ, ನಾನು ನನ್ನ ಮಗನ ಬಿಟ್ಟು ಹೋಗಲ್ಲ. ನಾನು ಕೃಷ್ಣನ್ ಬಿಟ್ಟು ಹೋಗಲ್ಲ. ಕೃಷ್ಣನ್ ಜೊತೆನೇ ಇರ್ತೀನಿ ನಾನು. ನನ್ನ ಇಬ್ಬರು ಮಕ್ಕಳು ಇಲ್ಲೇ ಇರ್ತಾರೆ. ನಾವೆಲ್ಲ ಹೋಗಲ್ಲ. ಹಿಂಗೆ ಹೇಳಿದ್ರೆ ಕೇಳಲ್ಲ ಇವಳು. ನಡಿಯೇ ರೀ ಬಿಟ್ರಿ ನಾನು ಎಲ್ಲೂ ಹೋಗಲ್ಲ ಬಿಡ್ರಿ. ಹೋಗ್ಬೇಕಷ್ಟೆ. ಹೋಗಲ್ವ ನೀನು? ಕುತ್ಕೆ ಹಿಡಿದು ಆಚೆ ತಳ್ಳಿದ್ರೆ ಎಲ್ಲ ಸರಿ ಹೋಗುತ್ತೆ. ನಡಿ. ಹಬ್ಬ, ಈಗ ಬಿಡ ತೊಲಗ್ತು. ದರಿದ್ರ ಒಕ್ಕರ್ಸ್ಕೊಂಡಿದ್ದು ಈಗ ಬಿಡ್ತಾ ಇದೆ. ಏನು ಮೆರೀತಾ ಇದ್ಲೋ ನಂದು ಮನೆ ಹಂಗೆ ಹೀಗೆ. ಈಗ ಬಂತಲ್ಲ. ಅದಕ್ಕೆ ಹೇಳೋದು, ಜಾಸ್ತಿ ಎಗರಾಡಬಾರ್ದು, ಜಾಸ್ತಿ ದಿನ ಇರಲ್ಲ ಅಂತ. ಸೊಸೆ ಆದವಳು ಹೆಂಗಿರ್ಬೇಕು ಹಂಗಿದ್ರೆ ಎಲ್ಲ ನೆಟ್ಟಿಗಿರ್ತದೆ. ನಾನು ಸೇವ್ ಮಾಡ್ಕೊಂಡಿದ್ದಿದ್ರೆ ನಾನು ಒಂದು ಮಾತು ಹೇಳ್ತೀನಿ, ಹೋಗ್ಲಿ ಬಿಡ ಅಂತ. ಒಂದು ದಿನಕ್ಕನ ಕಾಲ ಹೊತ್ತವಳ ಇವಳು ನಂದು. ಯಾವಾಗಲೂ ಎದುರು ಮಾತಾಡ್ತಿದ್ಲು, ಯಾವಾಗಲೂ ಎದುರು ಮಾತು. ಹಾಳಾಗೋಗ್ಲತ್ತ. ಓಹ್ ರೀ, ಏನು ಚೆನ್ನಾಗಿ ಅಡುಗೆ ಮಾಡಿದ್ರಿ. ನನ್ನ ಕೈಲಿ ಅಷ್ಟು ರುಚಿ ಬರಲ್ಲಪ್ಪ. ತುಂಬ ಚೆನ್ನಾಗಿತ್ತು. ಎಲ್ಲ ನಮ್ಮಮ್ಮ ಹೇಳ್ಕೊಟ್ಟಿದ್ದು ಕಣೆ ಗಿರ್ಜಿ. ಆಗಿನ ಕಾಲದಲ್ಲಿ ನಾನು ಅಲ್ಪ ಸ್ವಲ್ಪ ಅಡುಗೆ ಕಲ್ತ್ಕೊಂಡಿದ್ದೆ ನಮ್ಮಮ್ಮ ಮಾಡೋದು ನೋಡಿ. ಇಷ್ಟು ವರ್ಷ ಆದಮೇಲೆ ನಾನು ಮಾಡಿದೆ ನೋಡು, ಅಂದರೂ ರುಚಿ ಕೆಟ್ಟಿಲ್ಲ. ಸೊಪ್ಪಿನ ಪಲ್ಯ ಅಂತೂ ಸೂಪರಾಗಿತ್ತು. ನೆನ್ಸ್ಕೊಂಡ್ರೆ ಈಗಲೂ ನೀರು ಬರುತ್ತೆ. ಇನ್ನೊಂದು ಸ್ವಲ್ಪ ಹಾಕ್ಕೊಡ್ಲಾ? ಅಯ್ಯಯ್ಯ ಬೇಡ ರೀ, ಸಾಕು. ಅತಿಯಾಗಿ ಹೆಚ್ಚಾಗಿ ತಿಂದರೆ ಚೆನ್ನಾಗಿ ಮೈ ಬೆಳೆಸ್ಕೊಂಡು ಡುಮ್ಮಕ್ಕಾಗ್ಬಿಡ್ತೀನಿ ಆಮೇಲೆ. ಬೇಡಪ್ಪ. ಸರಿ ಆಯಿತು. ಮುಂದಿನ ತಿಂಗಳು ಚೆಕಪ್ಗೆ ಬರೋಕ್ಕೆ ಹೇಳಿದಾರಲ್ವಾ, ಎಲ್ಲಿ ಕರ್ಕೊಂಡು ಹೋಗ್ತೀರಾ? ಸಿಟಿಲಿ ಒಬ್ಬರು ವಿಚಾರಿಸಿದ್ದೀನಿ, ಒಬ್ಬರು ಡಾಕ್ಟ್ರು ಇದ್ದಾರಂತೆ. ಚಿಕ್ಕದಾಗಿ ಒಂದು ಕ್ಲಿನಿಕ್ ಮಾಡಿಕೊಂಡಿದ್ದಾರಂತೆ. ಚೆಕಪ್ಗೆ ಅಲ್ಲೇ ಹೋಗೋಣ. ಹೆರಿಗೆಗೆ ಅವ್ರು ಎಲ್ಲಿ ಹೇಳ್ತಾರೆ ನೋಡೋಣ, ಅಲ್ಲಿ ಹೋಗ್ಬಿಡೋಣ. ಆಯಿತು ರೀ. ಮತ್ತು ಹೆರಿಗೆಗೆ ಸ್ವಲ್ಪ ದುಡ್ಡು ಜಾಸ್ತಿನೇ ಬೇಕಾಗುತ್ತಲ್ವಾ? ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಬೇಡ. ನೋಡೋಣ ಎಷ್ಟು ಖರ್ಚು ಬರುತ್ತಂತ. ಸ್ವಲ್ಪ ಹೆಚ್ಚಾಗಿ ಇಟ್ಕೊಂಡಿರ್ತೀನಿ ದುಡ್ಡನ್ನ. ಆಸ್ಪತ್ರೆಯಿಂದ ಮನೆಗೆ ಬರೋವರೆಗೂ ನಮಗೇನು ತೊಂದರೆ ಆಗಬಾರ್ದು. ಅಷ್ಟು ನಾನು ಹೆಂಗೋ ಕೂಡಿಕ್ಕತ್ತೀನಿ ಬಿಡು, ಇನ್ನೂ ಟೈಮ್ ಐತಲ್ಲ. ಅಲ್ಲ, ನಾನೇ ನನ್ನ ಕೆಲಸ ಮಾಡಲಾ ಅಂತ. ಅಯ್ಯಯ್ಯೋ ಬೇಡ ಏನು ಮಾಡೋದು ಬೇಡ. ನೀನು ಆರಾಮಾಗಿರು, ನಾನು ನೋಡ್ಕೊಂತೀನಿ ಗಿರ್ಜಿ. ನಿಂದ್ರ ಬಗ್ಗೆ ತಲೆ ಕೆಡಿಸ್ಕೊಂಬೇಡ. ನೀನು ನಮ್ಮ ಮಗುನ ನೋಡ್ಕೊ, ಅಷ್ಟೇ ಸಾಕು. ಸರಿ ಆಯಿತು. ರೀ, ಬಾನು ಹೇಳ್ತಿದ್ಲು, ನಮ್ಮ ಮನೇಲಿ ಬರೀ ಹಿತ್ತಾಳೆ ಪಾತ್ರೆಗಳೇ ಇದೆಯಲ್ಲ, ಹಿತ್ತಾಳೆ ಪಾತ್ರೆ ತೊಳೆಯೋದೇ ಇವಾಗ ನಾವು ಪಿತಾಂಬರಿ ಹಾಕ್ತೀವಿ, ಇಲ್ಲಾಂದರೆ ಸಬೀನ ಹಾಕ್ತೀವಲ್ವಾ, ಅದರೆಲ್ಲ ತಿಕ್ಕೊಂಡು ಕೂತ್ಕೊಳ್ಳೋದು, ಕೈಯೆಲ್ಲ ನೋವು ಬರುತ್ತ್ರಿ. ಅದಕ್ಕೆ ನಾವು ಸಿಟಿಲಿ ಅದೊಂಥರ ಶಾಂಪು ಇದ್ದಂಗೆ ಇರ್ತದಂತೆ. ಅದು ಬರೀ ಹಿತ್ತಾಳೆ ತಾಮ್ರದ್ದು ಇಂಥವು ತೊಳೆಯೋದೆ ಅಂತೆ. ತಂದು ಕೊಡ್ತೀರಾ? ಶಾಂಪು ಇದ್ದಂಗೆ ಒಂಚೂರು ನಾರ್ಗೆ ಹಾಕ್ಕೊಂಡು ಒಂಚೂರು ಉಜ್ಜಿಬಿಟ್ರೆ ಸುಮ್ಮನೆ ಹಿಂಗೊಂದ್ರೆ ಸಾಕು, ಪಳ 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 ಹೊಳಿತದಂತೆ. ಭಾನು ಮನೇಲಿ ಅಂಥದ್ದೇ ಇಟ್ಕೊಂಡಿರೋದು. ಹೌದಾ? ಆಯ್ತು, ನೋಡ್ತೀನಿ ಅಂಗಡಿಯವನ್ನ ಹೋದಾಗ ಆ ಕಡೆ ತಗೊಂಬತ್ತೀನಿ ಬಿಡು. ಇದ್ಲು ಬೂದಿಲ್ ತಿಕ್ಕಿ ಕೈಯೆಲ್ಲ ಕರ್ಗಾದ್ವತ್ತ. ಸರಿ ಆಯ್ತು, ನೋಡೋಣ ಬಿಡು, ವಿಚಾರಿಸೋಣ. ಕಾಲದ ತಕ್ಕಂಡು ನಾವು ಬದಲಾಗಬೇಕು. ಆಗೋಣ. ಸರಿ, ನೀನು ಆರಾಮಾಗಿ ಮಲ್ಕೋ. ನಾನು ಸ್ವಲ್ಪ ಕೆಲಸ ಐತೆ, ಹೋಗಿ ಬಂದ್ಬಿಡ್ತೀನಿ. ಆಯಿತು, ಬೇಗ ಬರ್ರಿ, ಕಾಯ್ತಾ ಇರ್ತೀನಿ. ಆಯಿತು. ಗಂಡ ಅಂದರೆ ಹಿಂಗಿರ್ಬೇಕಪ್ಪ. ಇಂಥ ಗಂಡನ ಬೇಕಾದರೆ ಸಾಷ್ಟಾಂಗ ನಮಸ್ಕಾರ ಮಾಡಿದ್ರೂ ಏನು ತಪ್ಪಿಲ್ಲ. 7 ಜನ್ಮಕ್ಕೂ ಇವರೇ ನನ್ನ ಗಂಡ ಆಗಿರಬೇಕು. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಗಿರ್ಜಿ. ಇವತ್ತಿನ ಎಪಿಸೋಡ್ ಹೇಗಿತ್ತು ಅಂತ ನಮಗೆ ಕಮೆಂಟ್ಸ್ ಮುಖಾಂತರ ತಿಳಿಸಿ. ಯಾರು ಹೊಸದಾಗಿ ನೋಡ್ತಿದ್ದೀರಾ ಈ ವಿಡಿಯೋಸ್ನ, ಅವರಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಪ್ರತಿದಿನ ಸಂಜೆ 6 ಗಂಟೆಗೆ ನಮ್ಮ ಈ ಒಂದು ಚಾನಲಲ್ಲಿ ಜಯಕ್ಕನ ಸಂಸಾರ ಸ್ಟೋರಿ ಪ್ರಸಾರ ಆಗುತ್ತೆ. ಮುಂದಿನ ಎಪಿಸೋಡಲ್ಲಿ ಜಯಕ್ಕನ ರಾಮಣ್ಣ ಮನೆಯಿಂದ ಆಚೆಗೆ ಹಾಕೋದನ್ನ, ಮತ್ತು ಜಯಕ್ಕ ಎಲ್ಲಿ ಹೋಗ್ತಾರೆ, ಇಬ್ಬರು ಮಕ್ಕಳನ್ನ ಕಟ್ಕೊಂಡು ಯಾವ ಥರ ಇರುತ್ತೆ ಜೀವನ ನೋಡ್ತಾ ಹೋಗೋಣ ಮುಂದೆ. ಇಷ್ಟ ಆದರೆ ಮತ್ತು ಹೇಗಿತ್ತು ಅಂತ ನಮಗೆ ಕಮೆಂಟ್ಸ್ ಮುಖಾಂತರ ತಿಳಿಸಿ. ನಿಮ್ಮ ಕಮೆಂಟ್ಸ್ಗೋಸ್ಕರ ನಾನು ಕಾಯ್ತಾ ಇರ್ತೀನಿ. ನಾನು ಜಯಕ್ಕ ಇಬ್ರು. ಮತ್ತೆ ನಾಳೆ ಸಿಗೋಣ. ಎಲ್ಲರಿಗೂ ಬಾಯ್.